ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅನ್ಕೊತ ಮತ್ತು ನಾನು ಚೆನ್ನಾಗಿದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತಿನ ವಿಡಿಯೋ ವಿಶೇಷತೆ ಅಂದರೆ ನಾನು ಕಂಡು ಕನಸು ಈಗ ನೆನೆಸಾಗ್ತಾ ಇದೆ. ಏನಪ್ಪ ಕಂಡಂಥ ಕನಸು ಅಂದರೆ ನಾನೊಂದು ಟಗರುಗಳ ಶೆಡ್ನ ಹಾಕಬೇಕಂತ ಒಂದು ಆಸೆ ಇತ್ತು. ಆ ಆಸೆ ಈಗ ನೆರವೇರ್ತಾ ಇದೆ. ಈಗ ಅದರ ಪ್ರಕಾರ ನಾನು ಈ ಟಗರುಗಳಿಗೆ ಮತ್ತು ಇನ್ನು ಮುಂದೆ ಹಾಕೋ ಟಗರುಗಳಿಗಾಗಿ ಒಂದು ಹೊಸ ಶೆಡ್ನ ಕಟ್ತಾ ಇದ್ದೀವಿ. ಯಾವ ರೀತಿ ಆ ಶೆಡ್ನ ಕಟ್ತಿದ್ದೀವಿ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವಾಗ ಶೆಡ್ ಕಟ್ತಿರೋದು ಈ ಟಗರುಗಳಿಗೆ ಮತ್ತು ಇನ್ನು ಮುಂದೆ ತರುವಂಥ ಟಗರುಗಳಿಗಾಗಿ ಒಂದು ಹೊಸ ಶೆಡ್ನ ಕಟ್ತಿದ್ದೀವಿ. ಆ ಶೆಡ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ನೋಡೋಣ. ಮೊದಲಿಗೆ ನಮ್ಮ ಟಗರುಗಳು ಯಾವ ರೀತಿ ಇವೆ ನೋಡಿ. ಈಗ ಆರಾಮ್ ಮೇವು ತಿಂದು ಮಕ್ಕೊಂಡಿವೆ. ಬನ್ನಿ ಇವಾಗ ಶೆಡ್ನ ತೋರಿಸ್ಕೊಡ್ತೀನಿ ನೋಡಿ. ನಾನು ಕಂಡಂಥ ಕನಸಿನ ಒಂದು ಹೊಸ ಟಗರ ಶೆಡ್ ಯಾವ ರೀತಿ ಇದೆ ಅಂತ ನೋಡಿ. ಇಲ್ಲಿದೆ ನೋಡಿ, ಇನ್ನೂ ಕೆಲಸ ಶುರು ಇದೆ. ಇನ್ನೂ ಶೆಡ್ಡಿನ ಕೆಲಸ ಮುಗಿದಿಲ್ಲ. ಯಾವ ರೀತಿ ಇದೆ ನೋಡಿ. ಅಷ್ಟೊಂದೇನು ಜಾಸ್ತಿ ವೆಚ್ಚದಲ್ಲಿ ಮಾಡ್ತಾಯಿಲ್ಲ. ಒಂದು ಸಿಂಪಲ್ ಶೆಡ್ನ ನಿರ್ಮಿಸ್ತಿದ್ದೀನಿ. ಶೆಡ್ಡಿಗಾಗಿ ಇನ್ನೂ ಸಾಮಾನು ಕೂಡ ತಂದು ಒಗೆದಿದ್ದೀನಿ ನೋಡಿ. ಅಲ್ಲಿ ಉಸುಕು ಒಂದು ಟಿಪ್ಪರ್ ತರಿಸಿದ್ದೀವಿ ಮತ್ತು ಕಡಿ ಒಂದು ಟಿಪ್ಪರ್ ತರಿಸಿದ್ದೀನಿ. ಇಟಂಗಿ ಇವು ಮೊದಲಿನ ಇಟಂಗಿ ಇದ್ದಾವೆ, ಇನ್ನೂ ತರಿಸ್ಬೇಕು ಇಟಂಗಿನ. ಇನ್ನೂ ಕೆಲಸ ಇನ್ನೂ ಭಾಳ ಆಗಬೇಕು. ಆನಂತರ ನಿಮಗೆ ಮತ್ತೊಂದು ವಿಡಿಯೋನ ತೋರಿಸ್ತೀನಿ ಕೆಲಸ ಮುಗಿದ ನಂತರ. ಈಗ ಸುಮ್ಮನೆ ಯಾವ ರೀತಿ ಕೆಲಸ ಶುರು ಇದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನೂ ಇಲ್ಲೆಲ್ಲ ಬೆಡ್ ಹಾಕಬೇಕು, ಗರ್ಸ್ ಹೋಗಿದ ಬೆಡ್ ಹಾಕಬೇಕು. ಇನ್ನೂ ಸೈಡ್ ಕಟ್ಟಡ ಮಾಡಬೇಕು. ಈ ಶೆಡ್ನ ಅಳತೆ ಬಂದುಬಿಟ್ಟು ಹಿಂಗೆ 41 ಫೂಟ್ 7 ಇಂಚು, ಹಿಂಗಿಂಗು 19 ಫೂಟ್ 7 ಇಂಚ್ ಇದೆ. ಈ ಶೆಡ್ನ ಅಳತೆ ಬಂದುಬಿಟ್ಟು ಒಂದು ಸಿಂಪಲ್ ಶೆಡ್ನ ನಿರ್ಮಿಸ್ತಿದ್ದೀನಿ. ಈ ಶೆಡ್ನ ಕೆಲಸ ಮುಗಿದ ನಂತರ ನಾನು ನಿಮಗೆ ಯಾವ ರೀತಿ ಆಗಿದೆ ಅಂತ ಮತ್ತೊಂದು ವಿಡಿಯೋನ ಮಾಡಿ ತೋರಿಸ್ತೀನಿ. ಯಾವ ರೀತಿ ಇದೆ ನೋಡಿ ಶೆಡ್ಡು. ಇನ್ನೂ ಕೆಲಸ ಶುರು ಇದೆ. ಎಲ್ಲ ಕೆಲಸ ಮುಗಿದ ನಂತರ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣುತ್ತೆ ಅಂತ ಶೆಡ್ಡು. ಇನ್ನೂ ಈ ಶೆಡ್ಡಿನ ಕೆಲಸ ಭಾಳ ಇದೆ. ನಾನು ನಿಮಗೆ ಈ ಶೆಡ್ನ ಎಲ್ಲ ಕೆಲಸ ಮುಗಿದ ನಂತರ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ. ನಾನು ಹೇಳೋದು ನಿಮಗೆ ಒಂದೇ, ಹೊಸವಾಗಿ ಶುರು ಮಾಡ್ತಿದ್ದೀನಿ ಅಂದರೆ ಶೆಡ್ಡಿಗೆ ಜಾಸ್ತಿ ಖರ್ಚು ಮಾಡಬೇಡಿ. ಅಷ್ಟೇ ಒಂದು ಸಿಂಪಲ್ ಶೆಡ್ನ ನಿರ್ಮಿಸ್ಕೊಳ್ಳಿ. ನಾನೀಗ ಸಿಂಪಲ್ ಶೆಡ್ನ ನಿರ್ಮಿಸ್ಕೊಳ್ತಿದ್ದೀನಿ. ಇದಾದ ನಂತರ ನೀವು ಸಕ್ಸಸ್ ಕಂಡ ನಂತರ ಒಂದು ಹೈಟೆಕ್ ಶೆಡ್ನ ಮಾಡಬೇಕು. ಇದರಲ್ಲಿ ಸಕ್ಸಸ್ ಆದ ನಂತರ ನಿಮಗೆ ಯಾವ ರೀತಿ ಬೇಕಲ್ಲ ಶೆಡ್ಡು, ಹೊಸ ಶೆಡ್ಡು, ಆ ರೀತಿ ಮಾಡ್ಕೊಳ್ಳಿ. ಇವಾಗ ನೀವು ಮೊದಲಿಗೆ ಸ್ಟಾರ್ಟಿಂಗ್ ಮಾಡ್ತಿದ್ದೀನಿ ಅಂದರೆ ಅಷ್ಟೇ ಒಂದು ಸಿಂಪಲ್ ಶೆಡ್ನ ನಿರ್ಮಿಸ್ಕೊಂಡು ಜಾಸ್ತಿ ಮರಿಗಳಿಗೆ ಖರ್ಚು ಮಾಡಿ, ಶೆಡ್ಡಿಗೆ ಖರ್ಚು ಮಾಡೋ ರೊಕ್ಕನ ಜಾಸ್ತಿ ಮರಿಗಳಿಗೆ ಹಾಕಿ. ನಿಮಗೆ ಅದರಲ್ಲಿ ಲಾಭ ಕೂಡ ಬಂದೇ ಬರುತ್ತೆ. ಅಷ್ಟೇ ನೀವು ಶೆಡ್ನ ಸಿಂಪಲ್ಲಾಗಿ ನಿರ್ಮಿಸ್ಕೊಂಡು ಮಾಡೋದ್ರಿಂದ ಉತ್ತಮ ಆದಾಯ ಕೂಡ ಬರುತ್ತೆ. ಮತ್ತು ನೀವು ಜಾಸ್ತಿ ಶೆಡ್ಡಿಗೆ ಹಾಕೋದ್ರಿಂದ ಅಷ್ಟೊಂದು ಲಾಭ ನಿಮ್ಗೆ ಅನಿಸೋದಿಲ್ಲ. ಸಿಂಪಲ್ ಶೆಡ್ನ ನಿರ್ಮಿಸಿಕೊಂಡು ನೀವು ಜಾಸ್ತಿ ಮರಿಗಳಿಗೆ ಖರ್ಚು ಮಾಡಿದರೆ ನಿಮಗೆ ಒಂದು ಮೊದಲಿಗೆ ಉತ್ತಮ ಯಶಸ್ಸು ಕಾಣ್ತೀರ. ಮತ್ತು ನೀವು ಜಾಸ್ತಿ ಹೈಟೆಕ್ ಶೆಡ್ ಮಾಡಿ ಅದಕ್ಕೆ ಲಕ್ಷಾನುಗಟ್ಟಲೆ ಹಾಕಿ ಮರಿಗಳನ್ನ ನೀವು ಅಷ್ಟು ತೊಡೆ ತಂದು ಬಿಟ್ಟರೆ ನಿಮಗೆ ಅದು ಲಾಭನೂ ಕೂಡ ಅನಿಸಲ್ಲ. ಹೀಗಾಗಿ ಸಿಂಪಲ್ ಶೆಡ್ನಲ್ಲಿ ಜಾಸ್ತಿ ಮರಿ ಹಾಕಿ ಮತ್ತು ಲಾಭ ಹೆಚ್ಚಿಗೆ ಪಡೆದುಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೂ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದಿಗೆ ಸಿಗ್ತೀನಿ. ಈ ಶೆಡ್ ಕೆಲಸ ಆದ ನಂತರ ನಾನು ನಿಮಗೆ ಮತ್ತೊಂದು ವಿಡಿಯೋನ ಮಾಡಿ ಹಾಕ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಸಿಂಪಲ್ ಶೆಡ್ ಅಂತ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.